हरिः ओम्। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। श्रीगुरुभ्यो नमः। हरिः ओम्। ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಪರಮಾತ್ಮ ತನ್ನ ಶಾರ್ಗ ಧನುಸ್ಸಿನಿಂದಾಗಿ ಎಲ್ಲ ದೇವಾನುದೇವತೆಗಳನ್ನು ಕೂಡ ಸೋಲಿಸಿ ಓಡಿಸಿದ. ಇಂದ್ರ ಆವಾಗ ಶ್ರೀಕೃಷ್ಣ ಪರಮಾತ್ಮನ ಮೇಲೆ ವಜ್ರಾಯುಧವನ್ನು ಪ್ರಯೋಗ ಮಾಡಿದಾಗ ಪರಮಾತ್ಮ ತನ್ನ ಎಡಗೈಯಲ್ಲಿ ಲೀಲಾಜಾಲವಾಗಿ ಹಿಡಿದುಕೊಂಡ. ಅದನ್ನು ಕೊಂಡು ಇಂದ್ರ ಓಡೋಗ್ಲಿಕ್ಕೆ ಶುರು ಮಾಡಿದ. ಆವಾಗ ಸತ್ಯಭಾಮಾದೇವಿಯರು ಅಪಾಹಸತ್ತಂ ಜಗದೇಕ ಸುಂದರಿಯಾದಂತಹ ಸತ್ಯಭಾಮಾದೇವಿಯರು ಇಂದ್ರನಿಗೆ ಹೇಳ್ತಾ ಇದ್ದಾಳೆ, ಇಂದ್ರ ಮನೆಗೆ ಹೋಗ್ಲಿಕ್ಕೆ ಹೋಗ್ಬೇಡ ಅಂತ. ಯಾಕೆ? ನಿನ್ನ ಹೆಂಡತಿ ಶಚೀದೇವಿ ನನ್ನ ಗಂಡ ಭಾರಿ ಪರಾಕ್ರಮಿ ಹಾಗೆ ಹೀಗೆ ಅಂತ ಅಂದುಕೊಂಡು ನಿನ್ನನ್ನ ಯುದ್ಧಕ್ಕೆ ಅಂತ ಕಳಿಸಿದ್ದಾಳೆ. ನೀನ್ ನೋಡಿದ್ರೆ ಈ ರೀತಿಯಾಗಿ ಓಡ್ಲಿಕ್ಕೆ ಶುರು ಮಾಡಿಬಿಟ್ರೆ ನಿನ್ನ ಹೆಂಡತಿ ನಿನ್ನನ್ನ ಮನೆಗೆ ಸೇರ್ಸ್ಕೊಳ್ಳಲ್ಲ ಅಂತ ಹೇಳ್ತಾ ಇದ್ದಾಳೆ. ಭಾಗವತಲ್ಲಿ ಮಾತು ಬರುತ್ತೆ, ಐಶ್ವರ್ಯಮತ್ತ ಪೌಲೋಮಿ ಭರ್ತೃ ಪೌರುಷ ಗರ್ಭಿತ ಅವಮಂಸಂತಿ ಸದ್ಯಸ್ತ್ವಾಂ ಭಾರ್ಯ ರಣಪರಾಜಿತಂ. ರಣಪರಾಜಿತನಾದಂತಹ ಯುದ್ಧದಿಂದ ಸೋತು ಬಂದಂತ ನಿನ್ನನ್ನ ಅವಮಾನ ಮಾಡ್ತಾಳೆ, ಮನೆಗೆ ಸೇರ್ಸ್ಕೊಳ್ಳೋದಿಲ್ಲ ಅಂತ ಆ ರೀತಿಯಾಗಿ ಅಪಹಾಸ್ಯವನ್ನು ಮಾಡ್ತಾ ಇದ್ದಾಳೆ. ಆವಾಗ ಇಂದ್ರ ಹೇಳ್ತಾನೆ, ಅವನಿಗೆ ಬುದ್ಧಿ ಬಂದಿರುತ್ತೆ, ಅಸುರ ಪ್ರವೇಶ ಹೋಗಿರುತ್ತೆ. ಅವಳು ಹೇಳ್ತಾಳೆ, ಪ್ರದರ್ಶಯಾಮ ವಯಮಾತ್ಮ ಶೈಶವಂ ಅಂತ. ದೇವಿ, ನಾವು ನಮ್ಮ ಶೈಶವವನ್ನ, ಶಿಶು ಸ್ವಭಾವವನ್ನ, ಬಾಲ ಚಾಪಲ್ಯವನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೇವೆ, ಕ್ಷಮಿಸಿ ಅಂತ ಆಯಿತು. ಮುಂದೆ 134ನೇ ಶ್ಲೋಕದಿಂದಾಗಿ ಪ್ರಾರಂಭ. ಜಗಾಮ ಚಾಥೋ ಶರಣಂ ಜನಾರ್ದನಂ ಸುರೈರ್ವೃತೋ ದೇವಪತಿ ಕ್ಷಮಾಪಯನ್. ಶೃಂಗಂ ಚ ದತ್ವಾ ಮಣಿಪರ್ವತಸ್ಯ ಪ್ರಣಮ್ಯ ದೇವ್ಯಾ ಸಹಿತಂ ಜಗದ್ಗುರುಂ. ಪದಚ್ಛೇದ. ಜಗಾಮ ಚ ಅಥ ಶರಣಂ ಜನಾರ್ದನಂ ಸುರೈಃ ವೃತಃ ದೇವಪತಿಃ ಕ್ಷಮಾಪಯನ್. ಶೃಂಗಂ ಚ ದತ್ವಾ ಮಣಿಪರ್ವತಸ್ಯ ಪ್ರಣಮ್ಯ ದೇವ್ಯ ಸಹಿತಂ ಜಗದ್ಗುರುಂ. ಇದಾದ ಮೇಲೆ ಆ ದೇವಪತಿ, ದೇವತೆಗಳ ರಾಜನಾದಂತಹ ಆ ದೇವೇಂದ್ರ, ಅವನಿಗೂ ಬುದ್ಧಿ ಬಂದಿತ್ತು, ಅಸುರ ಸ್ವಭಾವ ಹೋಗಿತ್ತು, ಎಲ್ಲರಿಗೂ ಆ ಬುದ್ಧಿ ಬಂದಿತ್ತು. ಕೃಷ್ಣ ಪರಮಾತ್ಮ ಎನ್ನುವಂತಹ ಬುದ್ಧಿ ಜಾಗೃತವಾಗಿತ್ತು. ಆವಾಗ ಆ ದೇವಪತಿಯಾದಂತಹ ಇಂದ್ರ ಸುರೈಹಿ ವೃತಃ, ವೃತ ಅಂದ್ರೆ ಸೇರಿಕೊಂಡು, ಒಟ್ಟಿಗೆ ಅಂತ, ದೇವತೆಗಳ ಒಟ್ಟಿಗೆ ಸೇರಿಕೊಂಡು ಪರಮಾತ್ಮನ ಹತ್ರ ಬಂದು ಕ್ಷಮಾಪಯನ್, ತಾನು ಕ್ಷಮೆಯನ್ನ ಕೇಳ್ತಾ
ಶರಣಂ ಜಗಾಮ, ಪರಮಾತ್ಮನಿಗೆ ಸಂಪೂರ್ಣವಾಗಿ ಶರಣಾಗತನಾಗ್ತಾ ಇದ್ದಾನೆ ಅಂತ. ಪರಮಾತ್ಮ ದಯವಿಟ್ಟು ನಮ್ಮನ್ನ ಕ್ಷಮಿಸು, ಏನೋ ಶಿಶು ಸ್ವಭಾವ, ಮಕ್ಕಳ ಸ್ವಭಾವ ಎಂಬುದಾಗಿ ಭಾವಿಸಿ ನಮ್ಮನ್ನ ಕ್ಷಮಿಸು ಎಂಬುದಾಗಿ ಕ್ಷಮೆಯನ್ನ ಬೇಡಿ ಶರಣಾದ. ಅಷ್ಟು ಮಾತ್ರ ಅಲ್ಲ, ತಾನು ಮಾಡಿದಂತಹ ತಪ್ಪಿಗೆ ಒಂದು ಕಾಣಿಕೆಯ ರೂಪದಲ್ಲಿ ಮಣಿಪರ್ವತಸ್ಯ ಶೃಂಗಂ ದತ್ವ, ಆ ಒಂದು ಮಣಿಪರ್ವತ ಅಂತ ಏನು ಹಿಂದೆ ನಾವು ನೋಡಿದ್ವಲ್ಲ ಕೃಷ್ಣ ತಂದದ್ದು ಅಂತ, ಆ ಮಣಿಪರ್ವತದ ಶಿಖರವನ್ನ, ಮಣಿಪರ್ವತದ ಶೃಂಗವನ್ನ, ಶೃಂಗ ಅಂದ್ರೆ ಶಿಖರ, ಆ ಮಣಿಪರ್ವತದ ಶಿಖರವನ್ನ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾನೆ. ಹೀಗೆ ಶೃಂಗಂ ಚ ದತ್ವಾ ಮಣಿಪರ್ವತಸ್ಯ ಪ್ರಣಮ್ಯ ದೇವ್ಯ ಸಹಿತಂ ಜಗದ್ಗುರುಂ, ಸತ್ಯಭಾಮಿಯೊಂದಿಗೆ ಕೂಡಿದಂತಹ ಶ್ರೀಕೃಷ್ಣ ಪರಮಾತ್ಮನಿಗೆ ಆ ದೇವೇಂದ್ರ ನಮಸ್ಕಾರ ಮಾಡಿದ. ಹೀಗೆ ಆ ಪರಮಾತ್ಮ ತಾನು ಆ ಎಲ್ಲ ದೇವಾನುದೇವತೆಗಳ ಅಸುರ ಸ್ವಭಾವವನ್ನ ದೂರ ಮಾಡಿ ಅವರಿಗೆ ತಾನು ಪರಮಾತ್ಮ ಎನ್ನುವಂತಹ ಬುದ್ಧಿಯನ್ನ ಜಾಗೃತಗೊಳಿಸಿದ. ಮುಂದೆ ಯಯಾಚ ಏನಂ ಪರಿರಕ್ಷಣಾಯ ಶಚೀಪತಿ ಕೇಶವಮರ್ಜುನಸ್ಯ ಜಗಾದ ಕೃಷ್ಣೋಪಿ ಧರಾತಲೆ ಸ್ಥಿತೆ ನಮಯ್ಯಮುಂ ಕಶ್ಚನ ಜೇಷ್ಯತೀತಿ. ಪದಚ್ಛೇದ ಯಯಾಚೆ ಏನಂ ಪರಿರಕ್ಷಣಾಯ ಶಚೀಪತಿ ಕೇಶವಂ ಅರ್ಜುನಸ್ಯ ಜಗಾದ ಕೃಷ್ಣಃ ಅಪಿ ಧರಾತಲೆ ಸ್ಥಿತೆ ನ ಮಯಿ ಅಮುಂ ಕಶ್ಚನ ಜೇಷ್ಯತಿ ಇತಿ. ಇದಾದ ಮೇಲೆ ಇಂದ್ರ ಪರಮಾತ್ಮನ ಹತ್ತಿರ ಒಂದು ಯಯಾಚೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾನೆ, ಬೇಡಿಕೊಳ್ತಾ ಇದ್ದಾನೆ. ಏನಂತ? ಕೃಷ್ಣ, ಭೂಮಿಯ ಮೇಲೆ ನನ್ನ ಮಗ ಇದ್ದಾನೆ. ಯಾರು? ಅರ್ಜುನ. ಅರ್ಜುನಸ್ಯ, ಅರ್ಜುನನನ್ನ ನೀನೇ ಮಾಡಬೇಕು. ಪರಿರಕ್ಷಣಾಯ, ಪರಿರಕ್ಷಣ, ಬರೀ ರಕ್ಷಣೆ ಅಲ್ಲ, ಪರಿರಕ್ಷಣ. ಪರಿ ಅಂದ್ರೆ ಪರಿತಃ, ಸುತ್ತಲೂ ಅಂತ. ಅಂದ್ರೆ ಆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ಎಲ್ಲ ರೀತಿಯಿಂದಲೂ ಕೂಡ ರಕ್ಷಣೆ ಮಾಡಬೇಕು ಅಂತ ಇಂದ್ರ ಬೇಡಿಕೊಳ್ತಾ ಇದ್ದಾನೆ. ಪರಮಾತ್ಮ, ನೀನು ನನ್ನ ಮಗನಾದಂತಹ ಅರ್ಜುನನನ್ನ ಎಲ್ಲ ರೀತಿಯಿಂದಲೂ ಕೂಡ ರಕ್ಷಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿದ. ಪರಿರಕ್ಷಣಾಯ ಯಯಾಚೆ, ಬೇಡಿದ್ಯಾರು? ಶಚೀಪತಿ, ಶಚೀಪತಿಯಾದಂತ ಇಂದ್ರ. ಆವಾಗ ಕೃಷ್ಣ ಹೇಳ್ತಾ ಇದ್ದಾನೆ, ಮಯಿ ಧರಾತಲೆ ಸ್ಥಿತೆ. ಮಯಿ ಅಂದ್ರೆ ನಾನು. ನಾನು ಭೂಮಿಯ ಮೇಲೆ ಇದ್ದಾಗ, ನಾನು ಭೂಮಿಯ ಮೇಲೆ ಇರುವಷ್ಟು ಕಾಲ ಯಾರೂ ಕೂಡ ಅಮುಂ ನ ಜೇಷ್ಯತಿ. ಅಮುಂ ಅಂದ್ರೆ ಇವನನ್ನ, ಅರ್ಜುನನನ್ನ, ಕಶ್ಚನ ನ ಜೇಷ್ಯತಿ, ಯಾರೊಬ್ಬರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಮಯಿ ಅಂದ್ರೆ ನಾನು, ಧರಾತಲೆ ಸ್ಥಿತೆ, ಭೂಮಿ ಮೇಲೆ ಇರುವಷ್ಟು ಕಾಲ ಅಂತ. ಒಟ್ಟಿನಲ್ಲಿ ನನ್ನ ಮಗನಾದಂತಹ ಅರ್ಜುನನನ್ನ
ಎಲ್ಲ ರೀತಿಯಿಂದಲೂ ಕೂಡ ನೀನು ರಕ್ಷಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಭೂಮಿಯ ಮೇಲೆ ಎಷ್ಟು ಕಾಲ ಇರ್ತೇನೋ ಅಷ್ಟು ಕಾಲ ಅರ್ಜುನನ್ನ ಸೋಲಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ. ಆಯ್ತಾ? ಅತ್ತರೆ ಏನು, ನಾನು ಇರುವಷ್ಟು ಕಾಲ ಅರ್ಜುನನಿಗೆ ಗೆಲುವು, ನಾನು ಹೋದ ಮೇಲೆ ಅರ್ಜುನನಿಗೆ ಸೋಲು ಅಂತ. ಅದಕ್ಕೋಸ್ಕರವೇನೆ ನಾನು ಮಹಾಭಾರತದಲ್ಲಿ ಭಾಗವತಲ್ಲಿ ಕೇಳುವಂತೆ ಕೃಷ್ಣ ಪರಂಧಾಮ ಯಾತ್ರೆಗೆ ಹೋದ ಮೇಲೆ ಅವನ 16,100 ಜನ ಆ ಮಡದಿಯರನ್ನ ಸಾಮಾನ್ಯ ಕಳ್ಳಕಾಕರು ಆ ದಾರಿಯಲ್ಲಿ ಅಪಹಾರ ಮಾಡ್ಲಿಕ್ಕೆ ಬರ್ತಾರೆ. ಆವಾಗ ಅರ್ಜುನ ತಾನು ಭಾರಿ ಗತ್ತಿರುತ್ತೆ ಅವನಿಗೆ, ನಾನೆಂಥವನು, ಮೂರ್ಲೋಕದ ಗಂಡ, ಗಾಂಡೀವಿ, ಆ ಮಹಾಭಾರತ ಯುದ್ಧದಲ್ಲಿ ಎಲ್ಲರನ್ನೂ ಕೂಡ ಅನಾಯಾಸವಾಗಿ ಸೋಲಿಸಿದಂತಹ ಮಹಾಪರಾಕ್ರಮಿ, ಹಾಗೆ ಹೀಗೆ ಅಂತ ಈ ಕಾಡಿನ ಕಳ್ಳಕಾಕರು ನನಗೆ ಎಷ್ಟರು ಎಂಬುದಾಗಿ ಅಹಂಕಾರದಿಂದಾಗಿ ಅವರ ಮೇಲೆ ಯುದ್ಧ ಮಾಡ್ಲಿಕ್ಕೆ ಅಂತ ಬರ್ತಾನೆ. ಆವಾಗ ಏನಾಗುತ್ತೆ, ಭೀಷ್ಮ, ದ್ರೋಣ ಮುಂತಾದಂತಹ ಮಹಾ ಪರಾಕ್ರಮಿಗಳನ್ನ, ಕರ್ಣ ಮುಂತಾದಂತಹ ಮಹಾಪರಾಕ್ರಮಿಗಳನ್ನ ಸೋಲಿಸಿದಂತಹ ಅರ್ಜುನನಿಗೆ ಒಬ್ಬ ಸಾಮಾನ್ಯ ದರೋಡೆಕೋರನ್ನು ಸೋಲಿಸ್ಲಿಕ್ಕೆ ಆಗೋದಿಲ್ಲ. ಅವರೇನು ಮಹಾಪರಾಕ್ರಮಿಗಳೆಲ್ಲ ಏನಲ್ಲ, ಸುಮ್ಮನೆ ಕಾಡಿನಲ್ಲಿ ಕಳ್ಳತನ ಮಾಡ್ಕೊಂಡು ದರೋಡೆ ಮಾಡ್ತಾ ಇದ್ಕೊಂಡು ಜೀವನ ಮಾಡ್ತಾ ಇದ್ದಂತಹ ಸಾಮಾನ್ಯ ಪರಾಕ್ರಮಿಗಳು. ಅರ್ಜುನನಿಗೆ ಹೋಲಿಸಿದರೆ ಅವರು ಏನೂ ಅಲ್ಲ. ಆದರೆ ಅಂತಹ ಸಾಮಾನ್ಯರ ಮುಂದೆಯೂ ಕೂಡ ಅರ್ಜುನ ಸೋತು ಬಿಡ್ತಾನೆ. ಅದ್ಯಾಕೆ ಅಂತಂದ್ರೆ ಆವಾಗ ಅವನೇ ಹೇಳುವಂತೆ, ನನಗೆ ಈಗ ಎಲ್ಲವೂ ಇದೆ, ಕುದುರೆ ಇದೆ, ರಥ ಇದೆ, ಎಲ್ಲವೂ ಕೂಡ, ಆದರೆ ಪರಮಾತ್ಮನ ಸಹಾಯ ಎಂಬುದು ಇಲ್ಲ, ಕೃಷ್ಣ ಪರಮಾತ್ಮನ ಸಾರಥ್ಯ ಎಂಬುದು ಇಲ್ಲ, ಹಾಗಾಗಿ ನಾನು ಸೋತೆ ಅಂತ ಅವನೇ ಹೇಳ್ಕೊಳ್ತಾನೆ. ಅದಕ್ಕೆ ಈ ಮಾತು ಪೋಷಕವಾಗುತ್ತೆ. ಪರಮಾತ್ಮನೇ ಅವನಿಗೆ, ಇಂದ್ರನಿಗೆ ಹೇಳಿದಂತಹ ಮಾತು, ನಾನು ಭೂಮಿಯಲ್ಲಿರುವಷ್ಟು ಕಾಲ ಅರ್ಜುನನನ್ನ ಯಾರು ಕೂಡ ಸೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಪರಮಾತ್ಮ ಭೂಮಿಯನ್ನು ತೊರೆದು ಹೋದ, ಅರ್ಜುನ ಸಾಮಾನ್ಯ ದರೋಡೆಕೋರರ ಕೈಯಲ್ಲಿ ಸೋತು ಹೋದ. ಮುಂದೆ ತಮರ್ಜುನಾರ್ಥಂ ವರಮಾಪ್ಯವಾಸವಃ ಪುನಃ ಪುನಃ ಚಕ್ರಧರಂ ಪ್ರಣಮ್ಯ ಪ್ರಸನ್ನ ದೃಷ್ಟ್ಯ ಹರಿಣಾಭಿವೀಕ್ಷಿತೋ ಯಯೌ ಮಹಾಭಾಗವತಃ ಸ್ವಮಾಲಯಂ. ಪದಚ್ಛೇದ. ತಂ ಅರ್ಜುನಾರ್ಥಂ ವರಂ ಆಪ್ಯ ವಾಸವಃ ಪುನಃ ಪುನಃ ಚಕ್ರಧರಂ ಪ್ರಣಮ್ಯ ಪ್ರಸನ್ನ ದೃಷ್ಟ್ಯ ಹರಿಣ ಅಭಿವೀಕ್ಷಿತಃ ಯಯೌ ಮಹಾಭಾಗವತಃ ಸ್ವಂ ಆಲಯಂ. ಹೀಗೆ ವಾಸವಃ ಅಂದ್ರೆ ಇಂದ್ರ, ವಸು ಅಂದ್ರೆ ಸಂಪತ್ತು, ಯಾರು ಸಂಪತ್ತಿಗೆ, ಭಾರಿ ಸಂಪತ್ತಿಗೆ ಒಡೆಯನು ಅವನು ವಾಸವ, ಅಂದ್ರೆ ಇಂದ್ರ, ದೇವಲೋಕದ ಒಡೆಯ. ಆ ವಾಸವ ಇಂದ್ರ ಅರ್ಜುನಾರ್ಥಂ ವರಂ ಆಪ್ಯ, ಅರ್ಜುನನಿಗೋಸ್ಕರ ಆ ಒಂದು ವರವನ್ನು ಪಡೆದುಕೊಂಡ. ಅರ್ಜುನನನ್ನ ಯಾವಾಗಲೂ ರಕ್ಷಣೆ ಮಾಡಬೇಕು ಅಂತ ಅರ್ಜುನ ಅಂದ್ರೆ ತಾನೇ ಹೀಗೆ ರಕ್ಷಣೆಗೋಸ್ಕರ ವರವನ್ನ ಪಡೆದುಕೊಂಡ.
ನಮಗೆ ಇಷ್ಟೆಲ್ಲ ನೋಡಿದಾಗ ಒಂದು ರೀತಿಯಾದ ಭಾವನೆ ಬರುತ್ತೆ. ನಾವೇನೋ ದೇವೇಂದ್ರ ದೊಡ್ಡ ದೇವತೆ, ದಿಗಭಿಮಾನಿಯಾದಂತಹ ದೇವತೆ, ದೇವಲೋಕದ ದೊರೆ, ರಾಜ, ಇಂತಹ ರಾಜನಾದಂತಹ ದೇವೇಂದ್ರ ಪರಮಾತ್ಮನ ಮೇಲೆ ಯುದ್ಧ ಮಾಡೋದಂದ್ರೆ ಏನು ಅಂತೆಲ್ಲ ಸಹಜವಾದಂತಹ ಗೊಂದಲಗಳು ಬರ್ತಾವೆ. ಅದರಿಂದಾಗಿ ನಾವು ಇಂದ್ರನನ್ನ ಏನೋ ಸಾಮಾನ್ಯ ಅಂತ ಭಾವಿಸಬಾರದು ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ. ಮಹಾಭಾಗವತಃ ದೇವೇಂದ್ರ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ, ಅಥವಾ ಸಾಮಾನ್ಯ ಭಕ್ತನಲ್ಲ. ಅವನು ಮಹಾಭಾಗವತ, ಅತ್ಯಂತ ಶ್ರೇಷ್ಠನಾದಂತಹ ಭಗವದ್ ಭಕ್ತ. ಈ ಒಂದು ಎಚ್ಚರಿಕೆ ನಮಗೆ ಇರಬೇಕು. ಹೀಗೆ ಭಾಗವತೋತ್ತಮನಾದಂತಹ ಈ ದೇವೇಂದ್ರ ತಾನು ಅರ್ಜುನನಿಗೋಸ್ಕರ ಆ ವರವನ್ನ ಪಡೆದುಕೊಂಡು ಶ್ರೀಕೃಷ್ಣ ಪರಮಾತ್ಮನಿಗೆ ಪುನಃ ಪುನಃ ಚಕ್ರಧರಂ ಪ್ರಣಮ್ಯ, ಚಕ್ರಧರ ಅಂದ್ರೆ ಕೈಯಲ್ಲಿ ಚಕ್ರವನ್ನು ಹಿಡಿದುಕೊಂಡಂತಹ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನಿಗೆ ಪುನಃ ಪುನಃ ಪ್ರಣಮ್ಯ, ಮತ್ತೆ ಮತ್ತೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ. ಈ ರೀತಿಯಾಗಿ ದೇವೇಂದ್ರ ನಮಸ್ಕರಿಸಿದಾಗ ಪ್ರಸನ್ನ ದೃಷ್ಟ್ಯ ಹರಿಣಾಭಿವೀಕ್ಷಿತ, ಪರಮಾತ್ಮ ಹರಿಣ ಅಂದ್ರೆ ಪರಮಾತ್ಮನಿಂದಾಗಿ ಅವನು ಪ್ರಸನ್ನ ದೃಷ್ಟಿಯ ಅಭಿವೀಕ್ಷಿತ, ಒಳ್ಳೆ ಪ್ರಸನ್ನ ದೃಷ್ಟಿ, ಅನುಗ್ರಹ ಮಾಡುವಂತಹ ಆ ಪರಮಾತ್ಮನ ಉತ್ತಮವಾದಂತಹ ದೃಷ್ಟಿ, ಆ ದೃಷ್ಟಿಯಿಂದಾಗಿ ಅಭಿವೀಕ್ಷಿತ ನೋಡ್ತಾ ಇದ್ದಾನೆ. ಅರ್ಥಾತ್ ಪರಮಾತ್ಮ ಅವನ ಮೇಲೆ ತನ್ನ ಅನುಗ್ರಹ ಕಟಾಕ್ಷವನ್ನ ಬೀರ್ತಾ ಇದ್ದಾನೆ. ಈ ರೀತಿಯಾಗಿ ಬೀರಿದ ಅರ್ಥಾತ್ ಉತ್ತಮ ಅನುಗ್ರಹವನ್ನು ಮಾಡಿದ. ಇಷ್ಟಾದ ಮೇಲೆ ದೇವೇಂದ್ರ ಸ್ವಂ ಆಲಯಂ ಯಯೋ, ತನ್ನ ಮನೆಗೆ ಹೊರಟು ಹೋದ. ಹೀಗೆ ಶ್ರೀಕೃಷ್ಣ ಪರಮಾತ್ಮ ತಾನು ಆ ದ್ವಾರಕೆಯಿಂದಾಗಿ ಪ್ರಾಗ್ಜ್ಯೋತಿಷ ಪಟ್ಟಣಕ್ಕೆ ಬಂದ. ಅಲ್ಲಿ ದುಷ್ಟನಾದಂತಹ ನರಕಾಸುರನ ಸಂಹಾರವನ್ನು ಮಾಡಿದ. ಅಲ್ಲಿ 16,100 ಜನ ಹಿಂಗಳೆಯರನ್ನ ಪಡೆದುಕೊಂಡ. ಅಲ್ಲಿ ಇದ್ದಂತಹ ಮಣಿಪರ್ವತವನ್ನ, ಅದು ಇಂದ್ರನ ಮಣಿಪರ್ವತ ಮತ್ತು ವರುಣನ ಶ್ವೇತಛತ್ರ, ಅದನ್ನು ದೇವಲೋಕಕ್ಕೆ ತಂದು ಅವರಿಗೆ ವಾಪಸ್ ಕೊಟ್ಟ. ಅದಿತಿಯ ಕರ್ಣಕುಂಡಲಗಳನ್ನ ಕೊಟ್ಟ. ಆವಾಗ ಆ ಸತ್ಯಭಾಮಾದೇವಿಯರಿಗೆ ಆ ಪಾರಿಜಾತ ವೃಕ್ಷವನ್ನು ನೋಡಿ ಆಸೆ ಆಯಿತು, ಅದನ್ನು ಎತ್ತಿಕೊಂಡ. ಆವಾಗ ಶಚಿಯಿಂದ ಪ್ರೇರಿತನಾದಂತಹ ದೇವೇಂದ್ರ ಮತ್ತು ಅವನಿಂದ ಪ್ರೇರಿತರಾದಂತಹ ಬೇರೆ ಬೇರೆ ದೇವತೆಗಳು ಅಸುರಾವೇಶದ ಪ್ರಭಾವದಿಂದಾಗಿ ಕೃಷ್ಣನ ಮೇಲೇನೆ ಯುದ್ಧಕ್ಕೆ ಅಂತ ಬರ್ತಾರೆ. ಆವಾಗ ಶ್ರೀಕೃಷ್ಣ ಪರಮಾತ್ಮ ಅವರನ್ನೆಲ್ಲರನ್ನು ಕೂಡ ಯುದ್ಧದಲ್ಲಿ ಸೋಲಿಸಿ ತನ್ನ ಶಾರ್ಂಗ ಧನುಸ್ಸಿನ ಝೇಂಕಾರದಿಂದಾಗಿ ಅವರಲ್ಲಿದ್ದಂತಹ ಆಸುರಿ ಸ್ವಭಾವವನ್ನ, ಆಸುರಿ ಆವೇಶವನ್ನ ದೂರ ಮಾಡಿ ತನ್ನ ನಿಜವಾದಂತಹ ಜ್ಞಾನವನ್ನ ಅವರಿಗೆ ಕೊಟ್ಟು ಅನುಗ್ರಹವನ್ನು ಮಾಡಿ ಮತ್ತೆ ಪುನಃ ತನ್ನ ಲೋಕಕ್ಕೆ, ತನ್ನ ಪಟ್ಟಣವಾದಂತಹ ದ್ವಾರಕಾ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಮುಂದೆ ಕೃಷ್ಣೋಪ್ಯನುಜ್ಞಾಪ್ಯ ಪುರಂದರಂ ಪುರೀಂ ನಿಜಾಂ ವ್ರಜನ್ ಅಭ್ಯಧಿಕಂ ವ್ಯರೋಚತ. ಕಿರೀಟಧಾರಿ ಚಲಕುಂಡಲೋಲ್ಲಸತ್ ಮುಖಾಂಬುಜಃ ಪೀತಪಟಃ ಸಕೌಸ್ತುಭಃ.
ಪದಚ್ಛೇದ ಕೃಷ್ಣಃ ಅಪಿ ಅನುಜ್ಞಾಪ್ಯ ಪುರಂದರಂ ಪುರೀಂ ನಿಜಾಂ ವ್ರಜನ್ ಅಭ್ಯಧಿಕಂ ವಿರೋಚತ ಕಿರೀಟಧಾರಿ ಚಲಕುಂಡಲೋಲ್ಲಸನ್ಮುಖಾಂಬುಜಃ ಪೀತಪಟಃ ಸಕೌಸ್ತುಭಃ. ಆ ದೇವೇಂದ್ರ ಹೇಳಿದ, ನಾನು ನನ್ನ ಮನೆಗೆ ಹೋಗ್ತೀನಿ, ಅಪ್ಪಣೆ ಕೊಡುವಂತ ಪರಮಾತ್ಮ ಅಂತ ಕೇಳಿದ. ಪರಮಾತ್ಮನು ಕೂಡ ಅನುಜ್ಞಾಪ್ಯ, ಅವನಿಗೆ ಮನೆಗೆ ಹೋಗಲಿಕ್ಕೆ ಅಪ್ಪಣೆಯನ್ನ ಇಟ್ಟ. ಅದಾದ ಮೇಲೆ ಪುರಂದರಂ ಪುರಿಂ, ತನ್ನ ಪುರಂದರ ಅರ್ಥಾತ್ ಇಂದ್ರ ತನ್ನ ಮನೆಗೆ ಹೊರಟ. ಈ ಸಂದರ್ಭದಲ್ಲಿ ಪರಮಾತ್ಮ ತನ್ನ ಪಟ್ಟಣಕ್ಕೆ ವಾಪಸ್ ಹೋಗ್ತಾ ಇದ್ದಾನೆ. ನಿಜಾಂ ಪುರಿಂ, ತನ್ನ ಪಟ್ಟಣ ಅರ್ಥಾತ್ ದ್ವಾರಕಾ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಹೋಗುವಾಗ ಪರಮಾತ್ಮ ಯಾವ ರೀತಿಯಾಗಿ ಶೋಭಿಸ್ತಾ ಇದ್ದ ಅಂತ ಆಚಾರ್ಯರು ವರ್ಣನೆ ಮಾಡ್ತಾ ಇದ್ದಾರೆ. ತನ್ನ ಪಟ್ಟಣಕ್ಕೆ ಹೋಗುವಾಗ ಪರಮಾತ್ಮ ಕಿರೀಟಧಾರಿ, ಉತ್ತಮ ಕಿರೀಟವನ್ನು ಧಾರಣೆ ಮಾಡಿದ್ದ. ಅದಾದ ಮೇಲೆ ಚಲಕುಂಡಲೋಲ್ಲಸ ಮುಖಾಂಬುಜ, ಅವನ ಮುಖ ಅದೊಂದು ಕಮಲ. ಅಂಬುಜ, ಅಂಬು ಅಂದ್ರೆ ನೀರು, ಅಂಬುಜ ಅಂದ್ರೆ ನೀರಿನಲ್ಲಿ ಹುಟ್ಟಿದ್ದು ಅರ್ಥಾತ್ ಕಮಲ. ಮುಖ ಕಮಲ ಹೇಗಿತ್ತು ಪರಮಾತ್ಮನ ಮುಖ ಕಮಲ? ಚಲಕುಂಡಲ ಉಲ್ಲಸತ್, ಅವನ ಕರ್ಣಕುಂಡಲಗಳು ಚಲಿಸ್ತಾ ಇದ್ದ, ಆ ಕಡೆ ಈ ಕಡೆ ಹಾಕ್ತಾ ಹೊಯ್ದಾಡ್ತಾ ಇರ್ತವೆ. ಅಂತಹ ಚಲಿಸುವಂತಹ ಕರ್ಣ ಕುಂಡಲಗಳಿಂದಾಗಿ ಆ ಪರಮಾತ್ಮನ ಮುಖ ಚೆನ್ನಾಗಿ ಹೊಳಿತಾ ಇತ್ತು ಅಂತೆ. ಹೀಗೆ ಚಲಕುಂಡಲ ಉಲ್ಲಸತ್ ಮುಖಾಂಬುಜ, ಪರಮಾತ್ಮನ ಮುಖ ಕಮಲ ಚೆನ್ನಾಗಿ ಹೊಳಿತಾ ಇತ್ತು. ಇಂತಹ ಪರಮಾತ್ಮ ಪೀತಪಟಃ, ಪಟ ಅಂದ್ರೆ ಬಟ್ಟೆ ಅಂತ, ಪೀತಪಟಃ ಉತ್ತಮ ಚಿನ್ನದ ಬಣ್ಣದ ಬಟ್ಟೆ, ಹಳದಿ ಬಣ್ಣದ ಬಟ್ಟೆಯನ್ನು ಉಟ್ಟಂತಹ, ಸ ಕೌಸ್ತುಭ, ಕೌಸ್ತುಭ ಮಣಿಯನ್ನು ತೊಟ್ಟಂತಹ ಆ ಶ್ರೀಕೃಷ್ಣ ಪರಮಾತ್ಮ ತಾನು ತನ್ನ ಪಟ್ಟಣಕ್ಕೆ ಹೊರಡುವಾಗ ಆ ವಿರೋಚತ, ಅಧಿಕಂ ವಿರೋಚತ, ವಿರೋಚತ ಅಂದ್ರೆ ಚೆನ್ನಾಗಿ ಶೋಭಿಸಿದ ಅಂತ. ಬರೀ ಶೋಭಿಸಿದ ಅಲ್ಲ, ಅಧಿಕಂ ಅಭ್ಯಧಿಕಂ ವಿರೋಚತ, ತುಂಬಾ ಚೆನ್ನಾಗಿ ಶೋಭಿಸ್ತಾ ಇದ್ದಾನೆ ಅಂತ. ಒಟ್ಟಿನಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಅದ್ಭುತವಾದಂತಹ ಶೋಭೆಯನ್ನ ಅಲ್ಲಿ ತೋರಿಸ್ತಾ ಇದ್ದಾನೆ. ಮುಂದೆ ವಿರೋಚಮಾನಸ್ಯ ಸದಾ ಜಗತ್ಪ್ರಭೋಃ ನ ವೈ ವಿಶೇಷಃ ಕ್ವಚಿದಚ್ಯುತಸ್ಯ ತಥಾಪಿ ತತ್ ಸ್ಮಾರಯಿತುಂ ವಚೋ ಭವೇತ್ ಅಪೇಕ್ಷ ಚಾಲ್ಪಜ್ಞ ಮತಿಂ ಪುರಾಣಗಂ. ಪದಚ್ಛೇದ ವಿರೋಚಮಾನಸ್ಯ ಸದಾ ಜಗತ್ಪ್ರಭೋಃ ನ ವೈ ವಿಶೇಷಃ ಕ್ವಚಿತ್ ಅಚ್ಯುತಸ್ಯ ತಥಾ ಅಪಿ ತತ್ ಸ್ಮಾರಯಿತುಂ ವಚಃ ಭವೇತ್ ಅಪೇಕ್ಷ ಚ ಅಲ್ಪಜ್ಞಮತಿಂ ಪುರಾಣಗಂ. ನಮಗೆಲ್ಲ ಸಹಜವಾಗಿ ಅನ್ಸುತ್ತೆ,
ಹತ್ತತ್ತು ಶ್ಲೋಕಗಳಿಗೊಮ್ಮೆ, ಇಪ್ಪತ್ತು ಶ್ಲೋಕಗಳಿಗೊಮ್ಮೆ ಪರಮಾತ್ಮನ ವರ್ಣನೆ ಮಾಡ್ತಾರೆ. ಪರಮಾತ್ಮನ ಕೂದಲು ಹಾಗಿತ್ತು, ಪರಮಾತ್ಮನ ಮುಖ ಹಾಗಿತ್ತು, ಪರಮಾತ್ಮನ ಉಗುರುಗಳು ಹೀಗಿದ್ದು, ಹಾಗೆ ಹೀಗೆ ಅಂತ ಮೇಲಿಂದ ಮೇಲೆ ಆಚಾರ್ಯ ವರ್ಣನೆ ಮಾಡ್ತಾ ಬರ್ತಾರೆ. ಮತ್ತೆ ನಮಗೆ ಅನೇಕ ಪುರಾಣಗಳಲ್ಲಿ ಈ ಒಂದು ವರ್ಣನೆ ಸಿಗ್ತವೆ. ಹೀಗೆ ಯಾಕೆ ವರ್ಣನೆ ಮಾಡ್ತಾರೆ ಅಂತ, ಮೇಲಿಂದ ಮೇಲೆ ಪರಮಾತ್ಮನ ಮುಖ ಹಾಗಿತ್ತು, ಪರಮಾತ್ಮನ ಕಿವಿ ಹಾಗಿತ್ತು, ಚಲ ಕುಂಡಲೋಲ್ಲಸದ್ ಮುಖ ಅಂಬುಜ, ಆ ಕಿ ಕರ್ಣಕುಂಡಲು ಅಲುಗಾಡ್ತಾ ಇದ್ದು ಅಂತ, ಹೀಗೆ ಪರಮಾತ್ಮನನ್ನ ಅನೇಕ ಬಾರಿ ಒಂದೇ ವಿಚಾರವನ್ನು ಇಟ್ಕೊಂಡು ವರ್ಣನೆ ಮಾಡ್ತಾರೆ. ಹೀಗೆ ಯಾಕೆ ವರ್ಣನೆಯನ್ನ ಮೇಲಿಂದ ಮೇಲೆ ಮಾಡ್ತಾರೆ? ಹಾಗಾದ್ರೆ ಪರಮಾತ್ಮನಿಗೆ ಈಗ ಅಮರಾವತಿಯಿಂದ ದ್ವಾರಕಾ ಪಟ್ಟಣಕ್ಕೆ ಬರುವಾಗ, ಇಂದ್ರನ ಪಟ್ಟಣದಿಂದಾಗಿ ದ್ವಾರಕೆಗೆ ಬರುವಾಗ ಮಾತ್ರ ಈ ಒಂದು ವಿಶೇಷವಾದಂತಹ ಆಭರಣಾದಿಗಳಿದ್ದು ಬೇರೆ ಕಾಲದಲ್ಲಿ ಇದ್ದಿಲ್ವಾ ಅಂತೆಲ್ಲ ಪ್ರಶ್ನೆ ಮಾಡಿಕೊಂಡು ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ವಿರೋಚಮಾನಸ್ಯ ಸದಾ ಜಗತ್ ಪ್ರಭೋಹೋ, ಜಗದೊಡೆಯನಾದಂತಹ ಶ್ರೀಕೃಷ್ಣ ಪರಮಾತ್ಮ ಅವನು ಸದಾ ವಿರೋಚಮಾನಸ್ಯ, ಯಾವಾಗಲೂ ಕೂಡ ಶೋಭಿಸ್ತಾನೆ ಇರ್ತಾನೆ, ಹೊಳಿತಾನೆ ಇರ್ತಾನೆ. ಅಂತಹ ಪರಮಾತ್ಮನಿಗೆ ಕ್ವಚಿತ್ ನ ವಿಶೇಷ, ಕ್ವಚಿತ್ ಅಂದ್ರೆ ಯಾವುದೇ ಸಮಯದಲ್ಲಿ ಏನಿಲ್ಲ, ವಿಶೇಷ ನ, ವಿಶೇಷ ಅನ್ನೋದಿಲ್ಲ. ಅಂದ್ರೆ ಪರಮಾತ್ಮ ಈಗ ಸಾಮಾನ್ಯವಾಗಿ ಇದ್ದಾನೆ, ಈಗ ಭಾರಿ ಹೊಳಿತಾ ಇದ್ದಾನೆ, ಈಗ ಕಾಂತಿ ಕಡಿಮೆ, ಈಗ ಕಾಂತಿ ಜಾಸ್ತಿ, ಹಾಗೆ ಅಂತ ವಿಶೇಷ ಎಂಬುದು ಯಾವಾಗಲೂ ಕೂಡ ಇಲ್ಲ. ಪರಮಾತ್ಮ ಯಾವಾಗಲೂ ಕೂಡ ಪರಿಪೂರ್ಣವಾಗಿ ಹೊಳಿತಾನೆ ಇರ್ತಾನೆ. ಪರಮಾತ್ಮನ ಮುಖ ಕಾಂತಿ ಯಾವಾಗಲೂ ಇದ್ದೇ ಇರುತ್ತೆ. ಹಾಗಿದ್ರೆ ಮತ್ತೆ ಯಾಕೆ ಹೇಳ್ತಾರೆ ಅಂತ, ಪರಮಾತ್ಮ ಯಾವಾಗಲೂ ಒಂದೇ ತರ ಇರ್ತಾನೆ ಅಂದ ತಕ್ಷಣ ಒಂದ್ಸಲ ಹೇಳಿಬಿಟ್ರೆ ಮುಗೀತು. ಪರಮಾತ್ಮನ ಬಗ್ಗೆ ತಾತ್ಪರ್ಯ ನಿರ್ಣಯದ ಪ್ರಾರಂಭದಲ್ಲಿ ಒಂದು 10 ಶ್ಲೋಕಗಳಲ್ಲಿ ಪರಮಾತ್ಮನ ಮುಖ ಹೀಗಿದೆ, ಪರಮಾತ್ಮನ ಕಿವಿ ಹೀಗಿದೆ, ಪರಮಾತ್ಮನ ಒಂದು ಹೊಟ್ಟೆ ಹೇಗಿದೆ ಅಂತ ವಿಸ್ತಾರವಾಗಿ ವರ್ಣನೆ ಮಾಡಿಬಿಟ್ರೆ ನಮಗೆ ಒಂದು ಐಡಿಯಾ ಬರುತ್ತೆ. ಅದನ್ನು ಬಿಟ್ಟು ಮತ್ತೆ ಮತ್ತೆ ಯಾಕೆ ವರ್ಣನೆ ಮಾಡ್ತಾ ಹೋಗ್ತಾರೆ, ವಿಶೇಷ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಆಚೆ ಹೇಳ್ತಾ ಇದ್ದಾರೆ, ಇದು ಈ ರೀತಿಯಾದಂತಹ ಮಾತುಗಳು ಪುರಾಣಗಳಲ್ಲಿ ಅಲ್ಲಲ್ಲಿ ಬರ್ತಾ ಇರ್ತವೆ. ಪುರಾಣಗಳಲ್ಲಿ 10 ಶ್ಲೋಕಗಳಿಗೊಮ್ಮೆ, 20 ಶ್ಲೋಕಗಳಿಗೊಮ್ಮೆ ಪರಮಾತ್ಮನ ಚರಿತ್ರೆಯನ್ನು ವರ್ಣನೆ ಮಾಡ್ಬೇಕಾದ್ರೆ ಪರಮಾತ್ಮನ ಸ್ವರೂಪವನ್ನು ಕೂಡ ವರ್ಣನೆ ಮಾಡ್ತಾರೆ. ಹೀಗಿತ್ತು ಹಾಗಿತ್ತು ಮುಖ ಅಂತೆಲ್ಲ. ಹೀಗೆ ಯಾಕೆ ಮಾಡ್ತಾರೆ ಅಂತಂದ್ರೆ ತತ್ ಸ್ಮಾರಯಿತು, ಆ ಪರಮಾತ್ಮನ ಸ್ವರೂಪವನ್ನ ಸ್ಮರಣೆಗೆ ತರುವುದಕ್ಕೋಸ್ಕರ. ಯಾರಿಗೆ? ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಇದರ ಅವಶ್ಯಕತೆ ಇಲ್ಲ. ಅವರು ಪರಮಾತ್ಮನನ್ನ ಸದಾಕಾಲ ತಮ್ಮ ಹೃದಯದಲ್ಲಿ ಧ್ಯಾನ ಮಾಡುವಂಥವ್ರು. ಆದರೆ ಅಲ್ಪಜ್ಞಮತಿಂ, ಸಾಮಾನ್ಯ ಮಂದಮತಿಗಳಾದಂತಹ ನಮ್ಮಂಥವರ ಉದ್ಧಾರಕ್ಕೋಸ್ಕರ ನಮಗೆ ಪರಮಾತ್ಮನ ಸ್ಮರಣೆ, ಅವನ ಸ್ವರೂಪದ ಚಿಂತನೆ ಅದು ಯಾವಾಗಲೂ ಕೂಡ ಬರ್ತಾ ಇರಬೇಕು. ನಮಗೆ ಅದನ್ನ ಸ್ಮರಣೆ ತರ್ಲಿಕ್ಕೋಸ್ಕರ, ಸ್ಮಾರಯಿತು ಮತ್ತೆ ಮತ್ತೆ ನೆನಪು ಮಾಡ್ಲಿಕ್ಕೋಸ್ಕರ ಪುರಾಣದಲ್ಲಿ ಇಂತಹ ಮಾತುಗಳು ಮತ್ತೆ ಮತ್ತೆ ಬರ್ತಾ ಇರ್ತಾವೆ. ಹೀಗೆ ಪರಮಾತ್ಮನ ಸ್ವರೂಪದಲ್ಲಿ, ಅವನ ಮಂದಹಾಸದಲ್ಲಿ, ಅವನ ಕಾಂತಿಯಲ್ಲಿ, ಅವನ ಆಭರಣಗಳಲ್ಲಿ, ಆಯುಧಗಳಲ್ಲಿ ಯಾವುದೇ ವಿಶೇಷ ಅನ್ನೋದಿಲ್ಲ. ಹಾಗಿದ್ದರೂ ಕೂಡ ಅವನ ಸ್ವರೂಪ ನಮಗೆ ಚಿಂತನೆಗೆ ಬರಬೇಕು. ನಮಗೆ ಚಿಂತನೆಗೆ ಒಂದೇ ಸಲ ಬರುತ್ತಾ? ಬರೋದಿಲ್ಲ. ಒಂದು ವಿಚಾರವನ್ನು ಕೇಳುತ್ತೇವೆ, ಮತ್ತೆ ನೆಕ್ಸ್ಟ್ ಟಾಪಿಕ್ಗೆ ಹೋದಾಗ ಆ ವಿಚಾರ ಮರೆತು ಹೋಗ್ಬಿಡುತ್ತೆ ಸಹಜವಾಗಿ. ಹಾಗಾಗಿ ವಿಚಾರಗಳು ಮರೆತು ಹೋದರೂ ಪರವಾಗಿಲ್ಲ, ಆದರೆ ಪರಮಾತ್ಮನ ಆ ವಿಶಿಷ್ಟವಾದಂತಹ ಸ್ವರೂಪ ನಮಗೆ ಮರೆತು ಹೋಗಬಾರದು. ಹಾಗಾಗಿ ಆ ಒಂದು ಸ್ವರೂಪ ಸಾಮಾನ್ಯ ಜ್ಞಾನಿಗಳಿಗೆ ಅದು ಆವಾಗವಾಗ ಸ್ಮರಣೆಗೆ ಬರ್ತಾ ಇರಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಪುರಾಣಗಳಲ್ಲಿ ಇಂತಹ ಮಾತುಗಳು ಆವಾಗ ಬರ್ತಾ ಇರ್ತವೆ ಅಂತ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಇದನ್ನ ನಾವು ಇದಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಬಹುದು. ತಾತ್ಪರ್ಯ ಕೂಡ ಅದೇ ರೀತಿಯಾಗಿ ಆಚಾರ್ಯರು ಯಾಕೆ ಮತ್ತೆ ಮತ್ತೆ ಪರಮಾತ್ಮ ಹಾಗಿದ್ದಾನೆ ಹೀಗಿದ್ದಾನೆ ಅಂತ ಹೇಳ್ತಾ ಬರ್ತಾರೆ ಅಂತ ಹೇಳಿದ್ರೆ, ಆ ಪರಮಾತ್ಮನ ಒಂದು ಚಿಂತನೆ, ಅವನ ಸ್ವರೂಪದ ಚಿಂತನೆ ನಮಗೆ ಮೇಲಿಂದ ಮೇಲೆ ಆಗ್ತಾ ಇರಬೇಕು. ಮೇಲಿಂದ ಮೇಲೆ ಆದಾಗ ಏನಾಗುತ್ತೆ, ಅದು ನಮ್ಮ ಹೃದಯದಲ್ಲಿ ದೃಢವಾಗಿ ಉಳಿಯುತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ಆಚಾರ್ಯರು ಮತ್ತೆ ಮತ್ತೆ ಇಂತಹ ಪರಮಾತ್ಮನ ಸ್ವರೂಪ ಚಿಂತನೆಯನ್ನು ನಮಗೆ ತಿಳಿಸಿಕೊಡ್ತಾ ಇರ್ತಾರೆ ಅಂತ ನಾವು ಚಿಂತನೆ ಮಾಡಬೇಕು. ಹೀಗೆ ಒಟ್ಟಿನಲ್ಲಿ ಪರಮಾತ್ಮ ತಾನು ಆ ದೇವೇಂದ್ರನ ಲೋಕದಿಂದಾಗಿ ತನ್ನ ಪಟ್ಟಣವಾದಂತಹ ದ್ವಾರಕಾ ಪಟ್ಟಣಕ್ಕೆ ಪ್ರಯಾಣವನ್ನ ಮಾಡ್ತಾ ಇದ್ದಾನೆ.
ಮತ್ತೆ ಮುಂದೆ ಏನಾಯಿತು ಎನ್ನುವಂತ ವಿಚಾರವನ್ನ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ ನಮಸ್ಕಾರ.